ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಯನ್ನ ಜಪ್ತಿ ಮಾಡ್ತಾರೆ. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಮನೆಗೆ ಹಾಕಿದ್ದಂತ ಬೀಗವನ್ನ ತೆಗೆಸಿದ್ದಾರೆ ಪೊಲೀಸರು. ಈಗ ಯಾದಗಿರಿಯ ಯಡ್ರಳ್ಳಿ ಗ್ರಾಮದಲ್ಲಿರುವಂತಹ ಮನೆ, ಗೀತಮ್ಮ ಮನೆಗೆ ಬೀಗವನ್ನ ಹಾಕಿ ಹೋಗ್ತಾರೆ ಫೈನಾನ್ಸ್ ಸಿಬ್ಬಂದಿ. ಈಗ ಡಿವೈಎಸ್ಪಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಸೂಚನೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ಸೂಚನೆ ಬೆನ್ನಲ್ಲೇ ಗೀತಮ್ಮ ಮನೆಯ ಬಾಗಿಲು ಓಪನ್ ಮಾಡಲಾಗಿದೆ. ಪಂಚನಾಮೆ ನಡೆಸಿ ಮನೆ ಬಾಗಿಲನ್ನ ಓಪನ್ ಮಾಡಿದ್ದಾರೆ. ನೋಡಿ, ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಮನೆಯ ಸಿಬ್ಬಂದಿ ಅದ್ಯಾವುದನ್ನು ಕೂಡ ಗಮನಿಸದೆ ಮನೆಗೆ ಬೀಗ ಹಾಕಿ ಹೋಗಿದ್ರು. ಆ ನಂತರ ಟಿವಿ9 ವರದಿಯ ನಂತರದಲ್ಲಿ ಮನೆ ಬೀಗವನ್ನ ತೆಗೆಸಲಾಗಿದೆ. ಡಿವೈಎಸ್ಪಿ ಬಂದು ಅವರೊಂದು ನೇತೃತ್ವದಲ್ಲಿ ಮನೆ ಬೀಗವನ್ನ ತೆಗೆಸಲಾಗಿದೆ. ನೋಡಿ, ಮನೆಗೆ ಬೀಗ ಹಾಕಿ ಹೋಗಿದ್ರು. ಏನ್ ಮಾಡೋದಕ್ಕೂ ಆಗದೇನೆ ಕುಟುಂಬ ಕಣ್ಣೀರು ಹಾಕ್ತಾ ಇತ್ತು. ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರೋರಿದ್ರು. ಏನ್ ಮಾಡಬೇಕು ಮುಂದೆ ಅನ್ನೋದು ತೋಚದೇನೆ ಕುಟುಂಬದ ಸಿಬ್ಬಂದಿ ಕಣ್ಣೀರು ಹಾಕಿದ್ರು, ಮಹಿಳೆ ಕಣ್ಣೀರು ಹಾಕಿದ್ರು. ಇದೀಗ ಮನೆ ಬೀಗವನ್ನ ತೆಗೆಸಲಾಗಿದೆ. ಟಿವಿ9 ವರದಿ ಮಾಡೋದಕ್ಕೂ ಮುಂಚಿತವಾಗಿ ಆ ಮನೆ ಪರಿಸ್ಥಿತಿ ಹೇಗಿತ್ತು ನೋಡಿ. ಮನೆಗೆ ಬೀಗ ಹಾಕಿದ್ರು, ಎಲ್ಲ ಮನೆಯ ಕುಟುಂಬಸ್ಥರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಟಿವಿ9 ಈ ಬಗ್ಗೆ ವರದಿಯನ್ನ ಮಾಡಿತ್ತು, ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಹೇಳಿತ್ತು. ಆ ನಂತರದಲ್ಲಿ ಮನೆಗೆ ಹಾಕಿದ್ದ ಬೀಗವನ್ನ ಪೊಲೀಸರೇ ತೆಗೆಸಿದ್ದಾರೆ. ಡಿವೈಎಸ್ಪಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಸೂಚನೆಯನ್ನ ಕೊಟ್ಟಿದ್ದಾರೆ. ಟಿವಿ9 ವರದಿಯ ನಂತರದಲ್ಲಿ ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಇಡೀ ಕುಟುಂಬವೇ ಸಂಕಷ್ಟದಲ್ಲಿತ್ತು. ಮುಂದೇನ್ ಮಾಡಬೇಕು ಅಂತ ತೋಚದೇನೆ ಬೀದಿಗೆ ಬಂದಿತ್ತು. ಮನೆ ಒಳಗೆ ಹೋಗೋದಕ್ಕಾಗೋದಿಲ್ಲ, ಮನೆಗೆ ಬೀಗ ಹಾಕಿ ಹೋಗಿದ್ರು. ಟಿವಿ9 ವರದಿಗೂ ಮುಂಚಿತವಾಗಿ ಆ ಮನೆ ಪರಿಸ್ಥಿತಿ ಹೇಗಿತ್ತು ನೋಡಿ. ಮೂರು ಬೀಗ. ಟಿವಿ9 ವರದಿಯ ನಂತರದಲ್ಲಿ ಇದೀಗ ಬೀಗವನ್ನ ತೆಗೆಯಲಾಗಿದೆ.